ಪ್ರತಿಭಟನೆಯಲ್ಲಿ ಪಕ್ಷದ ಎಲ್ಲ ಘಟಕದ ಅಧ್ಯಕ್ಷರುಗಳು ಮಾಜಿ ಹಾಕೋಬೇಕು. ಧಿಕ್ಕಾರ 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 ಧಿಕ್ಕಾರ. ಈಗ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಈಗ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ. ಮಂಟು ಮಣ್ಣು ಬರಬೇಕು. ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಬೆಂಗಳೂರು ನಾಗರಿಕರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಚುನಾವಣೆ ಸ್ವಾಮಿಗೆ, ಚುನಾವಣೆ ಸ್ವಾಮಿಗೆ, ಚುನಾವಣೆ ಸ್ವಾಮಿಗೆ ಬೇಕು 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 ಬೇಕು. ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ತೆರಿಗೆ ವಂಚನೆ ಮಾಡುತ್ತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ತೆರಿಗೆ ವಂಚನೆಗೆ ಪ್ರೋತ್ಸಾಹ ನೀಡುತ್ತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಎ ಖಾತಾ ಮತ್ತು ಬಿ ಖಾತಾ ಎಂದು ಬಂಡವಾಳ ಸೃಷ್ಟಿಸಿ ತೆರಿಗೆದಾರರಿಗೆ ವಂಚನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು. ಈಗ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ತಿಮ್ಮೇಗೌಡರು. ಪಕ್ಷದ ಬೆಂಗಳೂರು ಮಹಾನಗರ ಅಧ್ಯಕ್ಷರು ಮಾಜಿ ಶಾಸಕರು ಆದಂತಹ ಸನ್ಮಾನ್ಯ ರಮೇಶ್ ಗೌಡರವರೇ ಮತ್ತು ಇಲ್ಲಿ ನೆರೆದಿರತಕ್ಕಂಥ ನಮ್ಮೆಲ್ಲ ಪಕ್ಷದ ನಾಯಕರು ಹಾಗೂ ಮುಖಂಡರು ಮತ್ತು ಕಾರ್ಯಕರ್ತ ಬಂಧುಗಳೇ, ಇವತ್ತು ಎರಡು ವಿಷಯಗಳಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಒಂದು, ನಮಗೆ ಅನ್ನ ಕೊಡ್ತಕ್ಕಂಥ ರೈತ ಯಾರಿದ್ದಾರೆ ಆ ರೈತನ್ನು ಬೆಳೀತಕ್ಕಂಥ ಬೆಳೆಗೆ ನ್ಯಾಯವಾಗಿ ಯೂರಿಯಾವನ್ನ ವಿತರಣೆ ಮಾಡ್ತಾ ಇಲ್ಲ ಸರ್ಕಾರ, ಅದೊಂದು. ಮತ್ತೊಂದು, ಬಿಬಿಎಂಪಿಯ ಹಗರಣಗಳು ಎ ಖಾತಾ ಬಿ ಖಾತಾ ಬಗ್ಗೆ ಬಂಧುಗಳೇ ನನಗೆ ತಿಳಿದ್ಬಿಟ್ಟು ಕೇಳ್ತೀನಿ. ರೈತರು ಇವತ್ತು ಏನು ವನವಾಸ ಅನುಭವಿಸ್ತಾ ಇದ್ದಾರೋ ಈ ಸರ್ಕಾರದ ಶಾಮೇಲಿನಿಂದ ರಸಗೊಬ್ಬರ. ಬೆಂಗಳೂರು ನಗರದ ಅಧ್ಯಕ್ಷರು ನಮ್ಮೆಲ್ಲರ ಮೆಚ್ಚಿನ ನಾಯಕರಾದಂತಹ ರಮೇಶ್ ಗೌಡರ ಒಂದು ಅಧ್ಯಕ್ಷತೆಯಲ್ಲಿ ದಿನೇ ದಿನೇ ಹೋರಾಟದ ಹುಮ್ಮಸ್ಸು ಕಾರ್ಯಕರ್ತರಲ್ಲಿ ಹೆಚ್ಚಾಗ್ತಿದೆ. ಜೊತೆಗೆ ಈ ಒಂದು ಹೋರಾಟಗಳಿಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಒಂದು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂತ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಹಾಗೆ ಟಿವಿ ಮಾಧ್ಯಮದವರಿಗೆ ಧನ್ಯವಾದವನ್ನು ಹೇಳ್ತಾ, ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ರೈತವರ ಅಧಿಕಾರ
ರೈತರಿಗೆ ಗೊಬ್ಬರ ಕೊಡ್ರಪ್ಪ ಅಂತ ನಾವೆಲ್ಲರೂ ಕೇಳ್ತಾ ಇದ್ರೆ ಸರ್ಕಾರದವರು ಅವರ ಬುದ್ಧಿಗೆ ಗೊಬ್ಬರವನ್ನು ತುಂಬಿಕೊಂಡಿದ್ದಾರೆ. ಸಿದ್ದರಾಮಯ್ಯರಾಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಜೊತೆಗೆ ಮಂಡ್ಯ ಏನು ಮಂಡ್ಯನ ಸರ್ವನಾಶ ಮಾಡಿರತಕ್ಕಂತ ಆ ರೈತರ ಸರ್ವನಾಶ ಮಾಡಿರತಕ್ಕಂತ ಮಂತ್ರಿ ಈ ಚಲುವರಾಯ ಸ್ವಾಮಿ ಅಂತವ್ರನ್ನ ಇವತ್ತು ಮಂತ್ರಿ ಮಾಡಿಬಿಟ್ಟು ರೈತರೆಲ್ಲರೂ ಪಾಪ ನೇಣಿಗೆ ಶರಣಾಗತಕ್ಕಂತ ಪರಿಸ್ಥಿತಿಯಿಂದ ತಂದಿದ್ದಾರೆ. ನಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಎಷ್ಟು ರೈತರ ಒಂದು ಆತ್ಮಹತ್ಯೆ ಕಡಿಮೆ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ರೈತರ ಕಷ್ಟಕ್ಕೆ ಅವರ ಒಂದು ಕಷ್ಟ ಕಾರ್ಪಣ್ಯಕ್ಕೆ ಸ್ಪಂದಿಸ್ತಾ ಇರ್ತಕ್ಕಂಥ ಒಬ್ಬರೇ ನಾಯಕರು ಅಂತ ಹೇಳಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣವರು. ಇವತ್ತು ಈ ಸಿದ್ದರಾಮಯ್ಯನವರು ರೈತರ ಹೆಸರಲ್ಲಿ ಇವತ್ತು ಸರ್ಕಾರಕ್ಕೆ ಬಂದು ಅಧ್ಯಕ್ಷತೆಯಲ್ಲಿ ಇಡೀ ನಮ್ಮ JDSನ ಎಲ್ಲ ಗಂಡ್ಮಕ್ಳು ಹೆಣ್ಮಕ್ಳು ಈ ಒಂದು ಜನರ ರೈತರ ಪರವಾಗಿ ಆಗಿರಲಿ, ಏಕಾತ ಬೀಕಾದ ವಿಚಾರವಾಗಿ ಆಗಿರಲಿ ಬಂದು ಹೋರಾಟಕ್ಕೆ ಬಂದವರಿಗೆಲ್ಲ ನಾನು ಧನ್ಯವಾದ ತಿಳಿಸ್ತಾ ನಾನು ಈ ಸರ್ಕಾರಕ್ಕೆ ಕೇಳಕ್ ಇಷ್ಟಪಡ್ತೀನಿ. ಸ್ವಾಮಿ, ಗಂಡ್ಮಕ್ಳನ್ನ ನೀವು ಯಾಮಾರ್ಸಕ್ಕಾಗದೆ ಹೆಣ್ಮಕ್ಳಿಗೆ ವಿವಿಧವಾದ ಭಾಗ್ಯಗಳನ್ನ ಕೊಟ್ಟು ಅವರನ್ನು ಯಾಮಾರಿಸಿ ಸರ್ಕಾರದಲ್ಲಿ ಬಂದು ಕೂತ್ಕೊಂಡ್ರಲ್ಲ, ತಮಗೆ ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಇದೆಯಾ? ಅಟ್ಲೀಸ್ಟ್ ನಿಮ್ಗೊಂದು ಆ ಸೌಭಾಗ್ಯ ಸಿಕ್ಕಾಗ ನೀವು ಯಾವ ಪಕ್ಷದವ್ರಿಗೆ ಏನು ಒಳ್ಳೇದ್ ಮಾಡೋದು ಬೇಡ ಸ್ವಾಮಿ, ದಯವಿಟ್ಟು ನೀವು ಜನತೆಗಾದ್ರೂ ಒಳ್ಳೇದ್ ಮಾಡ್ಬೋದಿತ್ತು. ಆ ಬಡ ರೈತರಿಗೂ ಅನ್ಯಾಯ ಮಾಡ್ತಾ ಇದ್ದೀರಾ, ಹೆಣ್ಮಕ್ಳಿಗೂ ಅನ್ಯಾಯ ಮಾಡ್ತಾ ಇದ್ದೀರಾ, ಓದಿರುವಂತ ಕೆಲಸ ಕೊಡದೆ ನಮ್ಮ ಪೊಲೀಸ್ ಇದರಲ್ಲೂ ಅವ್ರಿಗೂ ಅನ್ಯಾಯ ಮಾಡ್ತಾ ಇದ್ದೀರಾ. ಈಗ ನೋಡಿದ್ರೆ ಏಕಾತ ಬಿ ಖಾತಾದಲ್ಲಿ ನಾವೇನು ಬೆಂಗಳೂರು ನಿವಾಸಿಗಳಾಗಿರ್ಬೇಕು ಅಲ್ಲಿರುವಂತ ನೀವು ದಯವಿಟ್ಟು ಈ ರೀತಿ ಮಾಡ್ತಾ ಇರೋದು ತುಂಬಾ ಅನ್ಯಾಯ ಅಂತ ಹೇಳ್ತಾ ಇವತ್ತಿನ ಈ ಹೋರಾಟ ಏನಿದೆಯೋ ಇದು ನಾವು ವಿಧಾನಸೌಧ ಮುಖ್ಯ ಹಾಕೋದ್ರ ಪ್ರಕಾರ ಹೋಗ್ತಾ ಇದ್ದೀವಿ. ಜೊತೆಗೆ ಇದಕ್ಕಿಂತ ಗೌರವವಾಗಿ ಇದೇ ನಮ್ಮ ಮಹಿಳಾ ವಿಭಾಗದಿಂದ ಮತ್ತೆ ಮುಂದಿನ ದಿನಗಳಲ್ಲಿ ನೀವು ರೈತರಿಗೆ ಆಗ್ಲಿ, ಬೆಂಗಳೂರು ನಿವಾಸಿಗಳಿಗೆ ಆಗ್ಲಿ, ಹೆಣ್ಮಕ್ಳಿಗೆ ಆಗ್ಲಿ ನೀವೇನಾದ್ರೂ ಈ ರೀತಿ ತೊಂದರೆಗಳು ಕೊಟ್ರೆ ನಮ್ಮ ಮಹಿಳಾ ವಿಭಾಗದಿಂದ ಮತ್ತೆ JDS ಇಂದ ಇನ್ನು ಘೋರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಅದೊಂದು ಮುಟ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರಲ್ಲ, ಅದೊಂದು ಚೂರು ಯಾಕಂದ್ರೆ ಬಿಂದೆ ಬಂದ್ರಲ್ಲ ಸರ್ ಗೌಡ್ರ ಈ ಕಡೆ. ಥ್ಯಾಂಕ್ ಯು ಸರ್. ಸಾರ್ವಜನಿಕರಿಗೆ ಏಕಾತ ಬೀಕಾತ ಮತ್ತು OCCC ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನೇನು ಹಗರಣಗಳನ್ನ ಮಾಡಿ ಜನಗಳನ್ನ ಪ್ರತಿ ದಿವಸ ಕಾರ್ಪೊರೇಷನ್ ಯಾವುದೇ ಒಂದು ರೀತಿಯ ಸೌಲಭ್ಯಗಳನ್ನು ಕೊಡದೆ, ಮನೆಗಳಿಗೆ ದಾಖಲೆಗಳನ್ನು ಕೊಡದೆ ಒಂದು ತ್ರಿಶಂಕು ಸ್ಥಿತಿನಲ್ಲಿ ಇಟ್ಟು ಪ್ರತಿ ದಿವಸ ನಾವು ಏಕಾದ ಕೊಡ್ತೀವಿ ಬೀಕಾದ ಕೊಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಆದ್ರೆ ಯಾವುದೂ ಆಗ್ತಾ ಇಲ್ಲ. ಜನಗಳ ಒಂದು ತೆರಿಗೆ ಹಣವನ್ನು ಲೂಟಿ ಮಾಡಿಕೊಂಡು ಅವರ ಯಥೇಚ್ಛವಾಗಿ ಬಳಸಿಕೊಂಡು ಅವರ ಫಲಿತಾಂಶಕ್ಕೆ ಉಪಯೋಗಿಸಿಕೊಂಡು ಇವತ್ತೇ
ಸರ್, ಇವತ್ತು ವಿಶೇಷವಾಗಿ ಇಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್, ಈಗ ಏನು ಪ್ರತಿಭಟನೆ ಅನ್ಕೊಂಡಿದೆ ಅಂದರೆ ರೈತರಿಗೆ ನಾವು ಕೊಟ್ಟಿರ್ತಾನೆ ಅವ್ರು ನಮ್ಗೆ ಕೊಡೋದು. ರೈತರನ್ನ ಬೆಳೆ ನೀವು ಹಾಳು ಮಾಡಿ ಇಟ್ಬಿಟ್ರೆ ಅವ್ರು ಏನು ಸರ್ ನಮ್ಗೆ ಕೊಡ್ತಾರೆ? ಬೀಜ ಕೊಟ್ಟರೆ ಸರ್ ನಮ್ಗೆ ಕೊಡೋಕ್ಕಾಗೋದು? ಅದನ್ನೇನು ತಿಂದು ನುಂಗ್ತಾ ಇದ್ದೀರಾ ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ ಇನ್ನೇನು ಬೆಳಿತೀರಾ ನೀವು? ಇವಾಗ ನೋಡಿದ್ರೆ ಟ್ಯಾಕ್ಸ್ನ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ದೀರಾ. ಅದು ಯಾರು ಕೇಳೋರು ಇಲ್ಲ. ಯಾಕೆ ಒಂದು ಮಾಡ್ತಾ ಇದ್ದೀರಾ ಜನಗಳಿಗೆ? ಇವಾಗ ನಿಮಗೆ 100 ಕೊಡ್ತಿದ್ದೀರಾ, ಎಷ್ಟು ಇದ್ದೀರಾ ಅಂತ ಹೇಳಿದ್ರೆ ಒಬ್ಬನಿಗೆ 1,85,000 ಇದೆ ಸರ್ ಒಬ್ಬ ತಲೆ ಮೇಲೆ. ಇವತ್ತು ನೀರ ಸಾಲ ಫ್ರೀ ಬಸ್ಸು ಯಾರು ಕೇಳಿದ ಸ್ವಾಮಿ? ಫ್ರೀ ಬಸ್ ನಿಮ್ಗೆ ಕೊಡೋಕ್ಕೆ ನಿಮ್ಮ ಸ್ವಾಧೀನಕ್ಕೋಸ್ಕರ ಸರ್ಕಾರ ಬಸ್ ಬಿಟ್ಟಿದ್ದೀರಾ. ಅದು ಯಾರು ದುಡ್ಡೋದು? ನಮ್ಮ ದುಡ್ಡು, ತೆರಿಗೆ ದುಡ್ಡುಗಳನ್ನ ತಗೊಂಡೋಗಿ ನೀವು ಹಾಳು ಮಾಡ್ತಾ ಇದ್ದೀರಾ. ಇವತ್ತು ಹೆಂಗಿದೆ ನಮ್ಮ ಪರಿಸ್ಥಿತಿ ಅಂತ ಹೇಳಿದ್ರೆ ಒಂದೊಂದು ಮನೆಗೂ ಹೆಂಗೆ ಜನ ಅಂತ ಓಡಾಡ್ತಾ ಇದ್ದಾರೆ, ಅಷ್ಟು ನೊಂದ್ಕೊಂಡಿದ್ದಾರೆ. ಫಸ್ಟ್ 2,000 ಕೊಡ್ತೀನಿ ಅಂತ ಹೇಳಿದ್ರಿ, 2,000 ಬಂದ್ ಮಾಡಿದ್ರಿ, ಇವಾಗ 3,000 ಬಂದಿದ್ದೀರಾ. ಯಾರು ದುಡ್ಡು ನಿಮ್ಮ ಮನೆಯಿಂದ ಕೊಡ್ತಾ ಇದ್ದೀರಾ? ದುಡ್ಡುಗಳನ್ನ ನಿಮ್ಮ ಮನೆಯಿಂದ ಕೊಡಂಗಿದ್ರೆ ಹೇಳಿ, 5,000 10,000 ಕೊಡಿ, ನಾ ಬೇಡ ಅಂತ ಹೇಳಲ್ಲ. ನಮ್ಮ ದುಡ್ಡು ತಗೊಂಡು ನಮಗೆ ಕೊಟ್ಟು ಅಂತ ಹೇಳಿದ್ರೆ ಅವಾಗ ಏನು ಸಮಯ? ಸರ್ಕಾರ ಅನ್ನೋದು ಒಂದು ಮಾನವೀಯತೆ ಇರಬೇಕು, ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತ ಸರ್ಕಾರಕ್ಕೆ ಬರೋದು. ಇವರು ಇರೋದೇ ನುಂಗ್ಕೊಂಡಿದ್ರೆ ಏನು ಬೆಳೀತಾರೆ? ಇನ್ನ ಏನಾಗುತ್ತೆ ಹೇಳಿ? ಮತ್ತೆ ಮುಂದಿನ ದಿನದಲ್ಲಿ ಯಾವ ರೀತಿ ಏನು ಮಾಡ್ಬೇಕು ಸರ್? ಅಲ್ಲ, ಮುಂದಿನ ದಿನದಲ್ಲಿ ಸರ್ಕಾರನ ಉಳಿಸ್ಬೇಕಂತ ಮತದಾರರು ತೀರ್ಮಾನ ಮಾಡಬೇಕು. ಮತದಾರ ತೀರ್ಮಾನ ಮಾಡಿದ್ರೇನೆ ಗೊತ್ತಾಗೋದು. ಈಗ ಅಂತ ಹೇಳಿದ್ರೆ ನಾವು ಬಂದಿರೋದು ಕುಮಾರಣ್ಣ ಒಂದು ಸೈಡ್ ನಮ್ಗೆ ಅವಕಾಶ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಕುಮಾರಣ್ಣ ಒಂದು ಅವಕಾಶ ಕೊಡಿ, ಇರೋ ಸಾಲ ಎಲ್ಲ ಮನ್ನಾ ಮಾಡಿ ಇವತ್ತಿನ ದಿನ ಕರ್ನಾಟಕನ ಬೆಂಗಳೂರು ಅಭಿವೃದ್ಧಿನೇ ಮಾಡಿ ತೋರಿಸ್ತಾರೆ ಅವರು. ಬರೀ 20 ತಿಂಗಳೇ ಸುಮಾರು ಕೆಲಸ ಮಾಡ್ತಕ್ಕಂಥ ಕುಮಾರಣ್ಣವರು. ಅವ್ರಿಗೆ 5 ವರ್ಷ ಯಾವುದೇ ಪಕ್ಷ ಇಲ್ದಿರ, ಜಂಟಿ ಇಲ್ದಿರ ಒಮ್ಮತದಿಂದ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನೋಡಿ ಗೊತ್ತಾಗುತ್ತೆ ಏನು ಪಕ್ಷ JDS ಪಕ್ಷ ಏನು ಮಾಡಿದೆ ಅನ್ನೋದು, ಮುಂದಕ್ಕೆ ಏನು ಮಾಡಿದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಬಂದರೆ ಬೀದಿಗೆ ಎಲ್ಲ ಆನೆಸ್ಟ್ ವರ್ಕ್ ಮಾಡ್ತಾವ್ರೆ, ಪ್ರತಿಯೊಬ್ಬರು ಗೊತ್ತಿದೆ. ಅಂಥವ್ರಿಗೆ ಮತದಾರರು ಒಂದು ಅವಕಾಶ ಕೊಡಿ. ಅವಕಾಶ ಕೊಟ್ಟ ಮೇಲೆ ಒಂದು ತಾನು ಮಾಡಿ ನೋಡಿ ಗೊತ್ತಾಗುತ್ತೆ ಏನು ಬರುತ್ತೆ ಅಂತ. ಮತ್ತೆ ಮುಂದೆ ಸಂಘಟನೆ ನಿಮ್ಮ ಏನು ಇದನ್ನ ಸಂಘಟನೆ ಮಾಡೋದಕ್ಕೋಸ್ಕರ ಏನಾದರೂ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಸರ್? ನೆಕ್ಸ್ಟ್ ಒಂದು ದೊಡ್ಡ ಹೋರಾಟ ಮಾಡಬೇಕು. ಇದು ಸಣ್ಣ ಮಟ್ಟ ಹೋರಾಟ, ಇದಕ್ಕೇನು ಬಗ್ಗಿಲ್ಲ ಅಂತ ಹೇಳಿದ್ರೆ ಮುಂದಿನ ತಿಂಗಳಲ್ಲಿ ದೊಡ್ಡ ಹೋರಾಟ ಆಗುತ್ತೆ. ಆದಷ್ಟು ತಿಳ್ಕೊಂಡು ಕಮ್ಮಿ ಮಾಡಿಕೊಂಡು ಜನರಿಗೆ ಒಳ್ಳೆಯ ಅಭಿವೃದ್ಧಿ ಆಗಬೇಕು ಅಂತ ಮಾಡ್ಕೊಳ್ಳಿ ಅಂತೇಳಿ ಬೇಡ್ಕೊಳ್ತೀನಿ ನಾನು. ಈ ಥರ ನಂದಿರೋದು. ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಬಂದು ಶಂಕರ್ ಅಂತ, KR Puram ಕಾನ್ಸ್ಟಿಟ್ಯೂನ್ಸಿ ಪ್ರೆಸಿಡೆಂಟ್. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಸರ್, ಅಧ್ಯಕ್ಷರು ಕೆಲವೊಂದು ವಿಷಯ ತಿಳಿಸಿದ್ದಾರೆ, ತಾವೇನು ಹೇಳ್ತೀರಾ ಸರ್? ಸರ್, ನಾನು ಕರ್ನಾಟಕ ಜನತೆಗೆ ಒಂದು ವಿಷಯವನ್ನು ಮುಟ್ಟಿಸ್ತಾ ಇದ್ದೀನಿ. ಇವತ್ತು ಯಾವುದೇ ಸಮಾಜದಲ್ಲಿ ಒಬ್ಬ ಬದುಕಬೇಕಂದ್ರೆ ಅವನಿಗೊಂದು ಅಡ್ರೆಸ್ ಇರ್ತದೆ, ಒಂದು ಹೆಸರು ಇರ್ತದೆ. ಆ ಅಡ್ರೆಸ್ಸು 2 ಬಿಟ್ಟರೆ ಇನ್ನು ಯಾವ ಕಾನೂನುಬದ್ಧವಾಗಿ 76 ಇಟ್ಕೊಂತಾರೆ. ನನಗೆ ಗೊತ್ತಿದ್ದಂಗೆ ಪಾಣಿ ಮಿಟೇಷನ್ನು ಒಂದು ಭೂಮಿಗೆ ಖಾತೆ ಕೊಡ್ತಾಯಿದ್ರು, ಟ್ಯಾಕ್ಸ್ ಕೊಡ್ಸ್ಕೊತಾ ಇದ್ರು. ಇವಾಗ ಎಷ್ಟು ಖಾತೆಗಳು? ಒಂದು ಮನುಷ್ಯನಿಗೆ ಎಷ್ಟು ಹೆಸರು ಇರ್ತದೆ? ಒಂದು ಹೆಸರು ಇರ್ತದೆ. ಅದು ಬಿಟ್ಟುಬಿಟ್ಟು A ಖಾತಾ, B ಖಾತಾ, ಇನ್ನೊಂದು ಖಾತಾ, ಮತ್ತೊಂದು ಖಾತಾ, ಈ ಖಾತೆ ಎಷ್ಟು ಖಾತೆಗಳು ಕೊಡೋದು? ಎಷ್ಟು ಹೆಸರಲ್ಲಿ ಇರೋದು? ಅರ್ಥ ಆಯ್ತಾ? ಒಂದು ಮನುಷ್ಯನಿಗೆ ಒಂದೇ ಹೆಸರು ಇರಬೇಕು, ಒಂದು ಭೂಮಿಗೆ ಒಂದೇ ಹೆಸರು ಇರಬೇಕು. ಇವಾಗ ಅವ್ರಿಗೆ ಯಾವುದು ಗೊತ್ತಿಲ್ಲ, ಕಾನೂನು ಗೊತ್ತಿಲ್ಲದೇ ಕೆಲಸ ಮಾಡ್ತಾ ಇದ್ದಾರೆ ಅವರು. ಅರ್ಥ ಆಯ್ತಾ? ಇವತ್ತು ಭೂಮಿ ಕೆಲವು ಐಟಮ್ಗಳಿದ್ದಾವೆ, ಏನು ಲೇಔಟ್ ಪರ್ಮಿಷನ್ ಆಗಿ DC ಕನ್ವರ್ಷನ್ ಮಾಡಿದ್ರೆ ಅದಕ್ಕೊಂದು ಹೆಸರು ಇರ್ತದೆ. ರೆವಿನ್ಯೂ ಲ್ಯಾಂಡಲ್ಲಿ ಸೆಟ್ ಮಾಡಿರ್ತಾರೆ, ಅದು B ಖಾತೆ, ಅದಕ್ಕೊಂದು ಹೆಸರು ಇರ್ತದೆ ಇಲ್ವಾ? ಅದು ಬಿಟ್ಬಿಟ್ಟು 76 ಹೆಸರು ಇಟ್ಕೊಂಡು 76 ಇದು ಮಾಡಿಕೊಂಡು ಡ್ಯೂಟಿ ಮಾಡ್ಕೊಂಡು ಹೋಗ್ತಾರೆ. ಈ ಸರ್ಕಾರ ಅಂದರೆ ಅವ್ರು ನಾಚಿಕೆ ಆಗಬೇಕು. ಆಯ್ತಾ? ಕುಮಾರಣ್ಣ ಮಾಡಿರೋ ಕೆಲಸಗಳು ಆಲ್ರೆಡಿ ದೇವೇಗೌಡರು ಇವತ್ತು ನಡೀತಾ ಇರೋದು ಇತಿಹಾಸದಲ್ಲಿ 94C ಅಂತ ರಿಜಿಸ್ಟರ್ ಆಗ್ತಾ ಇದೆ. ಬಡ ಜನಗಳು ಎಲ್ಲೆಲ್ಲಿ ಮನೆ ಕಟ್ಕೊಂಡಿದ್ರು, ಎಲ್ಲೆಲ್ಲಿ ನಿವಾಸ ಕಟ್ಕೊಂಡಿದ್ರು, ಇದುವರೆಗೂ ಇವತ್ತು ಅದೇ ನಡೀತದೆ. 90% ಜಿಲ್ಲಾಧಿಕಾರಿ ಗೊತ್ತಿರಬೇಕದು, ಮನೆ ಮುಖ್ಯಮಂತ್ರಿಗಳು ಗೊತ್ತಿರಬೇಕದು. 94C ಯಾರು? ದೇವೇಗೌಡರು ಮಾಡಿದ ಕಾನೂನು. ಅದು ಇವತ್ತು ಅದೇ ನಡೀತದೆ. ಅದು ಬಿಟ್ಟು ಒಳ್ಳೆ ಕೆಲಸಗಳು ಮಾಡೋದು ಬಿಟ್ಟು ಟ್ಯಾಕ್ಸ್ ಹಾಕೊಂಡು ಮತ್ತೊಂದು ಮಾಡಿಕೊಂಡು ಕುಮಾರಸ್ವಾಮಿ ಮಾಡಿರೋ ಕೆಲಸಗಳು 1, 2, 3 ಇಲ್ಲ. ಇಷ್ಟೆಲ್ಲ ಹೇಳ್ಬೇಕು ಅಯ್ಯಪ್ಪ ಮಾಡಿರೋ ಕೆಲಸ. ಸ್ವಲ್ಪ ಆದ್ರೂ ಮಾನ ಮರಿದೆ ಬಡ ಅಯ್ಯಪ್ಪನ ಬಗ್ಗೆ ಮಾತಾಡಕ ನಿಮಗೆ 90% ದೇವೇಗೌಡರು ಮಾಡಿದ್ರಾ? ರೈತರು ಮನ್ನಾ ಕುಮಾರಣ್ಣ ಮಾಡಿದ್ರಾ? ಸಾರಾಯಿ ಬಂದ್ ಮಾಡಿದ್ರಾ? ಲಾಟ್ರಿ ಟಿಕೆಟ್ ಬಂದ್ ಮಾಡಿದ್ರಾ? ಎಷ್ಟು 1, 2 ಅವ್ರು ಮಾಡಿರೋದು? ಮೆಟ್ರೋಗಳು ತಂದ್ರ? ಕುಡಿಯೋ ನೀರು ಇವತ್ತು ಬೆಂಗಳೂರಾಗ ಕುಡಿತಾರೆ ಅಂದ್ರೆ ಅದು ದೇವೇಗೌಡರು 4ನೇ ಅಂತ ನೀರು ತಂದಿದ್ದು ದೇವೇಗೌಡರ ಅಪ್ಪಾಜಿಯವರು. ಏನು ಹೇಳ್ತಾ ಇದ್ದೀವಿ ಇವ್ರಿಗೆಲ್ಲ ಮಾತಾಡೋಕೆ? ದೇವೇಗೌಡರ ಬಗ್ಗೆ, ಕುಮಾರಣ್ಣನ ಬಗ್ಗೆ ಏನಿದೆ ಹೇಳಿ? ಬಡವ್ರಿಗೆ ಬದುಕಬೇಕು, ಆ ರೀತಿಯಲ್ಲಿ ಕೆಲಸ ಮಾಡಬೇಕು, ಬಡವ್ರ ದಿಕ್ಕದಲ್ಲಿ ಕೆಲಸ ಮಾಡಬೇಕು. ಆ ಬಸ್ ಫ್ರೀ ಕೊಟ್ಟರು ಅದನ್ನ ಹಾಳು ಮಾಡು, ಎಲ್ಲ ಫ್ರೀ. ಇವತ್ತು ನೋಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಡ್ರೈವರ್ಗಳು. ಪಾಪ
ಹಿಂಸೆ ಆಗಿದೆ. ಒಂದು ಡ್ರೈವರ್ ಇವತ್ತು ಬೆಂಗಳೂರಲ್ಲಿ ಗಾಡಿ ಓಡಿಸ್ಬೇಕಂತ ಟ್ರಾಫಿಕಲ್ಲಿ ಅವ್ನು ಹಿಂಸೆನೋ ಹೇಳ್ಕೊಬಾರ್ದು. ನಾನು ಬಸ್ಸಲ್ಲೇ ಬಂದಿದ್ದೀನಿ, ನೋಡ್ತೀವಿ, ದಿನನಿತ್ಯ ನೋಡ್ತೀವಿ ಆ ಕೆಲಸಗಳು. ಅಂಥವ್ರಿಗೆ ಹೆಲ್ಪ್ ಮಾಡಿ, ನಿಮ್ಮ ಕೈಲಿಂದ ಕೊಡೋದೇನಿಲ್ಲ. ನೀವು ಲೂಟಿ ಮಾಡೋದು ಕಮ್ಮಿ ಮಾಡಿ, ಬಡವ್ರಿಗೆ ಹಂಚಿರಿ. ಕಸ ಎಲ್ಲೆಲ್ಲೇ ಬಿದ್ದಿದೆ, ಗಬ್ಬು ನಾತ ಮಾಡ್ಕೊಂಡ್ಬಿಟ್ಟಿದೆ, ಅದನ್ನು ನೋಡಿಲ್ಲ. ಗುಂಡಿಗಳು ನೋಡಬೇಕು, ಮಳೆ ಬಂದರೆ ನೀರುಗಳು ಹೋಗಲ್ಲ. ಇನ್ನು ಮಾಡೋಂಥ ಕೆಲಸ ಎಷ್ಟಾಗುತ್ತೆ ಇವರು? ಯಾವುದು ಮಾಡಲ್ಲ. ಸುಮ್ಮನೆ 5 ಗ್ಯಾರಂಟಿ ಇದು ಬಿಟ್ಟರೆ ಬೇರೆ ಕಥೆನೇ ಇಲ್ಲ. ಇವತ್ತು ಗೌರ್ಮೆಂಟ್ ಸ್ಕೂಲ್ ಹೋಗ್ಬಿಡ್ತು, ಎಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಹೈಟಾಕ್ ಮಾಡಿಬಿಟ್ರು. ಗೌರ್ಮೆಂಟ್ ಸ್ಕೂಲ್ಗಳಾಗ ಬಡ ಮಕ್ಕಳು ಓದೋದು, ಅವ್ರು ಏನು ಫೆಸಿಲಿಟಿ ಕೊಟ್ಟರು? ಆಯ್ತಾ? ಅದಕ್ಕೆ ನಾನು ಹೇಳ್ತೀನಿ ಅಂದರೆ, ಮುಂದಿನ ತಿಂಗಳಲ್ಲಿ ಸರ್ಕಾರ ಜನ ಎಚ್ಚೆತ್ಕೊಂಡು ಒಂದು ಬಹುಮತ ಕುಮಾರಣ್ಣ ಕೊಟ್ಟರೆ, ಅದು ಒಳ್ಳೆ ಬಹುಮತ ಕೊಟ್ಟರೆ ಎಲ್ಲ ಕಾರ್ಯಕ್ರಮಗಳು, ಎಲ್ಲ ಬಡ ಬಂಧುಗಳಿಗೆ ಏನೇನು ಅನುಕೂಲ ಬೇಕು, ನೀರು, ಕರೆಂಟು, ರಸ್ತೆ, ಮೋರಿ ಏನು ಬೇಕೆಲ್ಲ ಅವ್ರು ಮಾಡ್ತಾರೆ. ಯಾಕಂದರೆ ಮಾಡಿಬಿಟ್ಟಾರೆ, ಆಲ್ರೆಡಿ ಮಾಡಿದ್ದಾರೆ, ಎಲ್ಲರಿಗೂ ಗೊತ್ತು. ಅರ್ಥ ಆಯ್ತಾ? ಅದನ್ನು ಗಮನದಲ್ಲಿಟ್ಕೊಂಡು ಎಲ್ಲರೂ ಈಗಿದ್ದ ಚುನಾವಣೆ ಬಂದಾಗ ನಮ್ಮ JDS ಪಕ್ಷನ ಕುಮಾರಣ್ಣ ಬಲಪಡಿಸಬೇಕು ಅಂತ ಕೇಳಿ ನಾನು ನಿಮ್ಮಲ್ಲಿ ಮನೆ ಮಾಡ್ಕೊತಿದ್ದೀನಿ ಮಾಧ್ಯಮದವ್ರ ಹತ್ರ. ದಯವಿಟ್ಟು ಇದನ್ನು ಮಾಡಿ, ಆಯಿತಾ? ನಾವು ಏನೇ ಮಾಡಬೇಕಾದ್ರೂ ಮನುಷ್ಯ ಇರೋ ಗಂಟ ಉಸಿರಾಡಬೇಕು. ಇವಾಗ ಇದಕ್ಕೊಂದು ಟ್ಯಾಕ್ಸ್ ಹಾಕಿಲ್ಲ ಅವ್ರು ಉಸಿರಾಡೋಕ್ಕೆ, ಇನ್ನೆಲ್ಲದಕ್ಕೂ ಟ್ಯಾಕ್ಸ್ ಹಾಕ್ಬಿಟ್ಟಾರೆ. ನಾವು ಉಸಿರಾಡ್ತಾ ಇದ್ದಾರಲ್ಲ, ಅದಕ್ಕೊಂದು ಬಿಟ್ಬಿಟ್ಟವ್ರೆ. ಗಾಳಿಗೂ ಬಿಸಿಲು ಬಿಟ್ಟವ್ರೆ, ಇನ್ನೆಲ್ಲ 3 ಬಿಟ್ಟು ಇನ್ನೆಲ್ಲ ಟ್ಯಾಕ್ಸ್ ಹಾಕ್ಬಿಟ್ಟಾರೆ. ಎಷ್ಟು ಮಾತ್ರ ಸರಿ? ಲಂಚ ಎಲ್ಲನೂ ಹೋಗಿ ಲಂಚ, ಎಲ್ಲನೂ ಹೋಗಿ ಲಂಚ.